ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು ಭಾರತೀಯ ಗ್ರಂಥಾಲಯ ವಿಜ್ಞಾನದ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿ ಅದರ ಪಿತಾಮಹ ಅನ್ನಿಸ್ಕೊಂಡಿದ್ದಾರೆ. ಆದ್ದರಿಂದ ಅವರ ಜನ್ಮದಿನವಾದ ಆಗಸ್ಟ್ 12ನೇ ತಾರೀಕಿನಂದು ನಾವು ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. ಗ್ರಾಮೀಣ ಮಟ್ಟದಲ್ಲಿ ಗ್ರಂಥಾಲಯ ಇಲಾಖೆ 1800 ಗ್ರಂಥಾಲಯಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಹಸ್ತಾಂತರಗೊಂಡಿತ್ತು. ಇದು ಗ್ರಂಥಾಲಯಗಳನ್ನ ನಾವು ಮೇಲ್ದರ್ಜೆಗೇರಿಸಿ ಇಂದು ಅರಿವು ಕೇಂದ್ರಗಳಾಗಿ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವು ಕಾರ್ಯನಿರ್ವಹಿಸ್ತಾ ಇದೆ. ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನ ಅರಿವು ಕೇಂದ್ರಗಳಲ್ಲಿ ನಮ್ಮ ಎಲ್ಲ ಗ್ರಂಥಪಾಲಕರ ಅರಿವು ಕೇಂದ್ರದ ಮೇಲ್ವಿಚಾರಕರ ಮೂಲಕ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದೀವಿ. ಪ್ರತಿ ಮಾಹೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಓದುವ ಬೆಳಕು ಕಾರ್ಯಕ್ರಮದಡಿಯಲ್ಲಿ ಎಲ್ಲ ಮಕ್ಕಳಿಗೆ ಓದೋದು, ಗಟ್ಟಿ ಓದೋದು, ಬರೆಯೋದು, ಪತ್ರ ಬರೆಯೋದು, ಭಾಷಣ ಮಾಡೋದು, ಇತರ ಕಲೆಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಮತ್ತು ತರಬೇತಿಯಲ್ಲಿ ಅರಿವು ಕೇಂದ್ರಗಳಲ್ಲಿ ನೀಡ್ತಾ ಇದ್ದೀವಿ. ಹಾಗೆ ನಮ್ಮ ಅರಿವು ಕೇಂದ್ರಗಳು ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಎಲ್ಲರೂ ಸೇರುವಂತ ಸಮುದಾಯ ಕೇಂದ್ರ ಬಿಂದುವಾಗಿ ಮಾರ್ಪಾಟಾಗಿವೆ. ಇದಕ್ಕೆ ಎಲ್ಲ ನಮ್ಮ ಗ್ರಂಥಪಾಲಕರ ಅರಿವು ಕೇಂದ್ರದ ಮೇಲ್ವಿಚಾರಕರ ಸಹಯೋಗ, ಪರಿಶ್ರಮ ಸಾಕಷ್ಟು ಇದೆ. ಇದರಿಂದ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ಮತ್ತು ದೇಶದಲ್ಲಿಯ ಮಾದರಿಯಾಗಿರುವಂತಹ ಒಂದು ಕಾರ್ಯಕ್ರಮ ಯೋಜನೆಯನ್ನು ಆಗಿ ರೂಪಿಸೋಣ ಅಂತ ಹೇಳಿಕೆ ಹೊಂದಿದೆ. ಜನಗಳಿಗೆ ಮುಟ್ಟುವ ತರ ಅದರ ಮೂಲಕ ಪ್ರಯೋಜನ ಆಗುವಂತ ರೀತಿಯಲ್ಲಿ ನೀವೆಲ್ಲರೂ ಕಾರ್ಯನಿರ್ವಹಿಸ್ತೀರಿ ಅಂತ ನಮ್ಮ ಎಲ್ಲರಿಗೂ ನಂಬಿಕೆ ಇದೆ, ಆಶಯ ಇದೆ. ಈ ಒಂದೆರಡು ಮಾತು ಹೊಂದಿದೆ, ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.